ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮತ್ತೆ ಈ ಚಿಕ್ಕಮಾಣಿಕೇಶ್ವರಿ ಮಠಕ್ಕೆ ಆಗಮಿಸಿದ್ದೇವೆ. ಯಾಕೆ ಕಾರಣ ಏನಂತಂದರೆ, ಅನೇಕ ಜನ ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ಗಳನ್ನು ಮಾಡಿದರು. ಯಾಕೆ ಅಮ್ಮನ ಚರಿತ್ರೆ ಅಥವಾ ಅಮ್ಮನ ದರ್ಶನ ನಿಲ್ಲಿಸಿಬಿಟ್ರಿ ಅಂತ ಹೇಳಿ ಅನೇಕ ಜನ ನಮಗೆ ಕಮೆಂಟ್ ಹಾಕಿದರು ಅಮ್ಮರೇ. ಅದಕ್ಕೆ ಮತ್ತೆ ಅಮ್ಮರನ್ನು ಅರಿಸಿ ಮತ್ತೆ ನಾವು ಚಿಕ್ಕಮಾಣೇಶ್ವರಿ ದೇವಸ್ಥಾನ ಏನಿದೆಯಲ್ಲ ಅಲ್ಲಿ ಬಂದಿದ್ವಿ. ಅಮ್ಮ ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗೋಣ. ನಿಜಕ್ಕೂ ಈ ಮಠಕ್ಕೆ ಬಂದು ಹೋದ್ಮೇಲೆ ಅನೇಕ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಅನ್ನುವಂತಹ ಮಾತುಗಳನ್ನ ಮಾತಾಡ್ತಿದ್ದಾರೆ. ಅನೇಕ ಜನ ಬಿಡುವಿಲ್ಲದಂತೆ ಫೋನ್ ಹಚ್ಚಿದ್ದಾರೆ ಅಮ್ಮ. ಅನೇಕ ಫೋನ್ಗಳು ನಾನು ಎತ್ತಿ ಎಷ್ಟೋ ಫೋನ್ಗಳನ್ನು ಎಬ್ಬಿಸಲಾರ್ದು ಹಾಗೆ ಬಿಟ್ಟಿದ್ದೀನಿ. ಸೊ ಏನು ಹೇಳ್ತೀರಿ ಅಮ್ಮ? ಭಕ್ತರು ನಿಮಗೋಸ್ಕರ ಒಂದೇನೋ ಕಾತುರದಿಂದ ಕಾಯ್ತಿದ್ದಾರೆ, ಮಠಕ್ಕೆ ಬರ್ತಾ ಇದ್ದಾರೆ. ಸೊ ನನ್ನ ಮಠ ಒಳಗಡೆ ಇರೋದ್ರಿಂದ ಆದರೂ ಸಹ ಮಠಕ್ಕೆ ನಾವು ಹೋಗಲೇಬೇಕು, ಅದ್ರ ವಿಳಾಸ ಹೇಳಿ ಅಂತ ಹೇಳ್ತಿದ್ದಾರೆ ಅಮ್ಮ. ಏನು ಹೇಳ್ತೀರಿ ಅಂತ? ಅದೇ ರೀ, ತಾವೆಲ್ಲ ಭಕ್ತಾದಿಗಳು ಬರ್ರಿ, ಒಳ್ಳೇದಾಗ್ತೈತಿ. ಈಗ ಅಮ್ಮವ್ರ ಪುರಾಣ ಓದಿ ಇಟ್ಟಿರ್ತಕ್ಕಂಥ ಪ್ರಸಾದ ಅದ, ತಾವು ಉಡಿ ತುಂಬಿಸ್ಕೊಂಡು ಹೋಗ್ರಿ. ಪ್ರತಿ ಶುಕ್ರವಾರ ಮಂಗಳವಾರ ಬರ್ರಿ, ಬಂದು ಕೇಟಿ ಇಲ್ಲಿ ಬಂದು ಬರ್ಬೇಕನ್ನುವಂಥದ್ದು ಒಂದೇ ತ್ರಾಸು ನಿಮಗೆ. ನೀವು ಇಲ್ಲಿ ಬಂದು ದರ್ಶನ ಪಡ್ಕೊಂಡು ಹೋದ್ರಿ ಅಂದ್ರೆ ಅದ್ರ ಪ್ರಭಾವ ಏನು ಅನ್ನುವಂಥದ್ದನ್ನ ಒಳ್ಳೆ ವಾರ ನೀವೇ ನನಗೆ ಫೋನ್ ಮಾಡಿ ಹೇಳ್ತೀರಿ. ಅಂತ ಒಂದು ಶಕ್ತಿ ಇಲ್ಲಿ ಐತಿ ಹೇಳ್ಯಾರ. ಅದಕ್ಕಾಗಿ ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಪ್ರತಿ ಶುಕ್ರವಾರಕ್ಕೊಮ್ಮೆ ಬರ್ತಿದ್ದಾರ್ರಿ. ಯಾರು ಇಲ್ಲಿ ಸಣ್ಣದವರು ಒಬ್ರು ಅಜ್ಜ ಅವರು, ಅವರಿಗೆ ಬಹಳ ಆರ್ಥಿಕ ಪರಿಸ್ಥಿತಿಯಿಂದ ಒಂದು 11 ಶುಕ್ರವಾರ ಬಾ ಅಂತ ಹೇಳಿದ್ವಿ. ಬರ್ತಾ ಇದ್ರಿ. ಇದು ಮತ್ತೆ ಸತ್ಯವಾದ ಘಟನೆ, ಇದು ನಡೆದಂತದ್ದು ಹೇಳಕತ್ತಿದ್ದು. ಬಂದಾಗ ದೇವಿ ಪುರಾಣ ನಡೆದಿತ್ತು. 2 ದಿವಸ ಆಗಿತ್ತು ಪುರಾಣ. ಶುಕ್ರವಾರ ಬಂದಿದ್ರು. ಇಲ್ಲ, ನಿಮ್ಮ ಮುಖ ನೋಡಿದ್ರೆ ನಿಮ್ಮಲ್ಲಿ ಏನೋ ಬದಲಾವಣೆ ಕಾಣ್ತೈತಿ, ನೀವು ಮೊದಲ ನಿಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಮುತ್ತೈದೆಯರು ಮಾಡಿಸ್ಕೊಂಡು ಹೋಗ್ರಿ, ಏನೋ ನಿಮಗೊಂದು ಗಂಡಾಂತರ ಬರುವಂಗ ಐತಿ ಸೂಚನೆ ಕಾಣ್ತೈತಿ ಅಂದಿನ್ರಿ ನಾನು. ಇಲ್ರಿ ಅಮ್ಮವ್ರ, ನಮ್ಮ ಹೆಣ್ಮಕ್ಳು ನನ್ನ ಮಾತ ಕೇಳೋದಿಲ್ಲ, ಅದ್ರಾಗ ಒಂದು ಸ್ವಲ್ಪ ಹೆಣ್ಮಕ್ಳು ಆಧ್ಯಾತ್ಮದ್ದು ಒಲವು ಇರ್ಲಾರ್ದಂಥ ಹೆಣ್ಮಕ್ಳು ಅದಾರ್ರಿ. ಅದಕ್ಕಾಗಿ ಅಂದಾಗ, ಇಲ್ಲ ನೀವು ಒಂದು ಸ್ವಲ್ಪ ತಿಳಿ ಹೇಳ್ರಿ ಬರ್ತಾರ ಅಂದಾಗ ಅವರು ಸ್ವಲ್ಪ ತಾಶ್ಚರ್ಯ ಮಾಡಿದಾರ್ರಿ, ಬರಲಿಲ್ಲ. ಅದು ಬರ್ಲಾರ್ದಂಗೆ ಆಗೋಣ ಮಳ್ಳವಾರ ಬರ್ಬೇಕನ್ನೋದ್ರಾಗನ ಹೊಲದೊಳಗೆ ಕೆಲಸ ಮಾಡಾಕತ್ತಿದ್ರಂತ. ಕೆಲಸ ಮಾಡೋ ಹೊತ್ನ್ಯಾಗನ ಒಮ್ಮಿಂದೊಮ್ಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟೈತ್ರಿ ಅವ್ರಿಗೆ. ಹಾರ್ಟ್ ಅಟ್ಯಾಕ್ ಆಗಿ ಅವಾಗ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿಯೊಳಗೆ ಇದ್ದಿದ್ದಿಲ್ಲಂತ. ಮತ್ತು ಮಗ್ಲಿರ್ತಕ್ಕಂಥವ್ರು ಬಾಜು ಒಬ್ಬರು ಸ್ವಾಮಿಗಳ ಪೈಕಿ ಅವ್ರು ಮತ್ತೆ ಫೋನ್ ಹಚ್ಚಿ ಆಗಿಂದಾಗನ ಅವ್ರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಹಾಕಿ ಅಮ್ಮವ್ರ ಆಶೀರ್ವಾದದಿಂದನೇ ಈಗ ಮತ್ತೆ ಅವ್ರು ಆರಾಮಾಗ್ಯಾರ, ಚೇತರಿಸ್ಕೊಂಡಾರ. ಅದಕ್ಕಾಗಿ ಅವ್ರ ಹೆಣ್ಮಕ್ಳು ಅಮ್ಮವ್ರ ತಪ್ಪಾಗೈತ್ರಿ, ನಮ್ಮದು ಬಿಟ್ಟಿದ್ದು ದಯಮಾಡಿ ನಾವು ಬರ್ಬೇಕಾಗಿತ್ತು ಅಂತ ಹೇಳಿ ಹೋದ ವಾರ ಬಂದು ತಾವು ಮುತ್ತೈದೆಯರು ಮಾಡಿಸ್ಕೊಂಡು ಹೋಗಿದ್ದು. ಮತ್ತೀಗ ನಮ್ಮ ಮನೆಯವ್ರಿಗೆ ಪೂರ ಸುಧಾರಣೆ ಆಗ್ಯಾರಿ, ನಾವು ಮುತ್ತೈದೆಯರು ಮಾಡಿಸ್ಕೊಂಡು ಹೋಗಿಂದ ಪೂರ ಆರಾಮಾಗೈತ್ರಿ ಅಂತ ಹೇಳಿದಾರ್ರಿ. ಹಂಗ ಇಲ್ಲಿ ಅಮ್ಮವ್ರ ಶಕ್ತಿ ದೊಡ್ಡದೈತ್ರಿ. ಅದಕ್ಕೆ ನಾವು ಮಾಡೋದನ್ನ ಇದನ್ನ ನನಗಾಗಿ ಅಲ್ಲ ಮಾಡೋದು, ಭಕ್ತರಿಗಾಗೆ ಮಾಡೋದು. ಅದಕ್ಕೆ ನೀವು ಇದನ್ನ ಉಪಯೋಗ ಮಾಡ್ಕೋರಿ. ಇನ್ನೂ ಅಷ್ಟು ಹೆಚ್ಚೆಚ್ಚಿಗೆ ನೀವು ಹೆಣ್ಣುಮಕ್ಳು ಬಂದು ಅಮ್ಮನವರ ಆಶೀರ್ವಾದ ಪಡ್ಕೊಂಡು ನಿಮ್ಮ ಮುತ್ತೈತನ ಅನ್ನುವಂಥದ್ದನ್ನ ಗಟ್ಟಿ ಮಾಡ್ಕೋರಿ ಅಂತ ನಾ ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಸ್ನೇಹಿತರೆ ಹೇಳ್ಬೇಕಂತಂದ್ರೆ, ಚಿಕ್ಕಮಾಣಿಕೇಶ್ವರಿ ಮಠ ಏನಿದೆ ಇದು ಈ ಅಮ್ಮಿನಿಗಡೆ ಮತ್ತು ಬಾಗಲಕೋಟೆ, ಈ ಬಾಗಲಕೋಟೆಯಿಂದ ನಾವು ಬರುವಾಗ ಅಮ್ಮಿನಗಡೆ ಸಮೀಪ ಈ ಒಂದು ಮಠ ಬರುವಂಥದ್ದು. ಸೊ ನಿಜಕ್ಕೂ ಇಲ್ಲಿನ ಒಂದು ಶಕ್ತಿ ವಿಶೇಷ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನನಗೆ ಆದಂತಹ ಅನುಭವ ಹೇಳಬೇಕಂದ್ರೆ ಅನೇಕ ಜನಕ್ಕೆ ಒಳ್ಳೆಯದಾಗಿರುವಂಥದ್ದು. ಸಿಕ್ಕಾಪಟ್ಟೆ ಫೋನ್ಗಳು ಬರ್ತಾ ಇವೆ, ನಿಜಕ್ಕೂ ಒಂದು ಅವಿಸ್ಮರಣೀಯ ಅಂತಲೇ ಹೇಳ್ಬೋದು. ಸದ್ಯ ಆ ಕಮೆಂಟ್ಗಳನ್ನು ನೋಡಿ ಸದ್ಯ ಈಗ ಅಮ್ಮನವ್ರ ಹತ್ರ ಬಂದಿದ್ದೀನಿ. ಸ್ನೇಹಿತರೆ, ಮತ್ತೆ ಅಮ್ಮನ ಅನೇಕ ಸರಣಿಗಳನ್ನು ನಮ್ಮ KDTV ಕನ್ನಡದಿಂದ ಆರಂಭ ಮಾಡ್ತೇವೆ. ಸೊ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬನ್ನು ಮಾಡ್ತಾಯಿರಿ. ಈ ಮನುಷ್ಯ ಕುಲವನ್ನು ನಾವು ತೆಗೆದುಕೊಂಡು ಬಂದಾಗ ಸದ್ಯಕ್ಕೆ ಹೆಚ್ಚು ಜನ ಆಧ್ಯಾತ್ಮದತ್ತ ಮರಳ್ತಾ ಇದ್ದಾರೆ. ಈಗ ಸದ್ಯ ಏನು ಹೇಳ್ತೀರಿ ಜನಕ್ಕೆ ಆಧ್ಯಾತ್ಮದ ಬಗ್ಗೆ? ಹಾಗೆ ಆಧ್ಯಾತ್ಮದಿಂದ ತಮಗೆ ಇರುವಂತಹ ಅನೇಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಆಧ್ಯಾತ್ಮ ಒಂದು ಏನಾದರೂ ಕೆಲಸ ಮಾಡುತ್ತಾ, ಅಥವಾ ಈ ದೈವ ಶಕ್ತಿ ಅನ್ನುವಂಥದ್ದು, ದೈವಶಕ್ತಿ ಅನ್ನುವಂಥದ್ದು, ಅಥವಾ ಅಗೋಚರ ಶಕ್ತಿ ಅನ್ನುವಂಥದ್ದು ಇದೆಯಾ, ಹೇಗೆ ಅಂತ? ಅಂತರಾತ್ಮದ ಅರಿವಿನ ಸಾಕ್ಷಾತ್ಕಾರವನ್ನು ಬಡಿದೆಬ್ಬಿಸುವುದು ಆಧ್ಯಾತ್ಮ ರೀ. ಆ ಆಧ್ಯಾತ್ಮದ ಶಕ್ತಿಗೆ ಬರಬೇಕಾದ್ರೆ ಓಂ ಶ್ರೀ ಗಜಾನನಂ ಭೂತಗಣಾದಿಸೇವಿತಂ ಕಪಿಧ್ವಜಂಬೋಫಲಸಾರ ಭಕ್ಷಿತಂ ಉಮಾತೀತಂ ಶ್ಲೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಸನ್ನಿಧಿಗೆ ಹೋದಾಗ ಮಾತ್ರ ಆ ಅರಿವಿನ ಜನ್ಮ ಏನು ಅನ್ನುವಂಥದ್ದು
ಗೋಚಾರ ಆಗ್ತೈತಿ. ಆ ಅಧ್ಯಾತ್ಮ ಅನ್ನುವಂಥದ್ದು ಮನುಷ್ಯನಿಗೆ ಬರಬೇಕಾದ್ರೆ ಅದು ಹುಟ್ಟುತ್ತಾ ಬರಬೇಕಾದ್ರೆ ತಂದೆ ತಾಯಿಯ ಸುಕೃತ ಪುಣ್ಯ ಇರಬೇಕು. ತಂದೆ ತಾಯಿ ಮಾಡಿರ್ತಕ್ಕಂತಹ ಒಂದು ಪರೋಪಕಾರ ಗುರು ಸೇವೆಯಿಂದನ ಅದು ಆಧ್ಯಾತ್ಮದ ಒಂದು ಶಕ್ತಿ ಕೆಲವ್ರಿಗೆ ಹುಟ್ಟುತ್ತಾನೆ ಇರ್ತೈತಿ. ಕೆಲವ್ರಿಗೆ ಏನೈತಿ ಅವರ ಒಂದು ಪರಿಸ್ಥಿತಿಗೆ ಅನುಸಾರವಾಗಿ ಒಂದು ದೇವರಿಗೆ ಒಂದು ಗುರುವಿನ ಸನ್ನಿಧಿಗೆ ಬಂದಾಗ ಒಂದು ಆಧ್ಯಾತ್ಮದ ಶಕ್ತಿ ಗೋಚಾರ ಆಗ್ತೈತಿ. ಅದು ಯಾವ ರೀತಿ ಅಂದ್ರೆ ಗುರುವಿನ ಮಾರ್ಗದರ್ಶನದಿಂದನ ಆ ಮನುಷ್ಯನಿಗೆ ಆಧ್ಯಾತ್ಮ ಅನ್ನುವಂಥದ್ದು ಪ್ರಕಾಶಮಾನವಾಗಿ ಗೋಚರಿಸ್ಬೇಕಾದ್ರೆ ಗುರು ಸನ್ನಿಧಿಗೆ ಬಂದಾಗ ಮಾತ್ರ ಆಧ್ಯಾತ್ಮದ ಅರಿವು ಮೂಡ್ಲಿಕ್ಕೆ ಸಾಧ್ಯ. ಓಕೆ. ಹಾಂ ರೀ. ಈಗ ಅಮ್ಮ, ಈಗ ಎಷ್ಟೋ ಜನ ಈ ಮೂಢನಂಬಿಕೆಗಳಲ್ಲಿ ಬದುಕ್ತಿದ್ದಾರೆ. ಸೊ ಅದೊಂದು ವಿಷಯಕ್ಕೆ ಏನು ಹೇಳ್ತೀರಿ ಅಂತ? ಎಲ್ಲ ಮೂಢನಂಬಿಕೆ ಆಗೋದಿಲ್ಲ ರೀ. ಮೂಢನಂಬಿಕೆ ಅನ್ನುವಂಥದ್ದು ಕೆಲವು ಮಾತ್ರ. ಕೆಲವು ಅಂದ್ರೆ ಮೂಢನಂಬಿಕೆ ಅಂದರೆ ಮೂಢನಂಬಿಕೆ ಅಂತ ಯಾವುದಕ್ಕಂತಾರ? ಈಗ ಪ್ರಾಣಿಗಳನ್ನ ಹಿಂಸೆ ಮಾಡೋದು. ಮಾಣಿಕೇಶ್ವರಿ ಅಮ್ಮವ್ರ ತತ್ವ ಏನದ ಅಂದ್ರೆ ಅಹಿಂಸಾ ಪರಮೋ ಧರ್ಮ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂದಾರ ಅಮ್ಮವರು. ಇರಿಬಿ 84 ಲಕ್ಷ ಜೀವರಾಶಿಯೊಳಗೆ ಮನುಷ್ಯ ಜನ್ಮ ಶ್ರೇಷ್ಠ. ಆ ಶ್ರೇಷ್ಠ ಜನ್ಮ ಅನ್ನುವಂಥದ್ದನ್ನು ಪರಮ ಪವಿತ್ರವಾದಂತಹ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕಾದ್ರೆ ಈಗ ಭಕ್ತ ಪ್ರಹ್ಲಾದ ಎಂಥ ಭಕ್ತಿ ಇತ್ತು ಅವನಲ್ಲಿ. ಭಕ್ತ ಪ್ರಹ್ಲಾದ ಎಂಥವಿದ್ದ, ಹುಟ್ಟುತ್ತಲೇನ ತಾಯಿ ಗರ್ಭದೊಳಗನ ಭಕ್ತ ಪ್ರಹ್ಲಾದ ಆ ಒಂದು ಭಕ್ತಿಯ ಒಂದು ಶಕ್ತಿಯನ್ನು ಗರ್ಭದೊಳಗನ ಕೇಳಿ ಬೆಳೆದಂಥವ ಭಕ್ತ ಪ್ರಹ್ಲಾದ. ತಂದೆ ಹಿರಣ್ಯ ಕಶ್ಯಪ, ನಾನೇ ಬ್ರಹ್ಮ ನಾನೇ ದೇವರು ಅನ್ನುವಂಥ ತಂದೆ. ಆದ್ರೆ ಭಕ್ತ ಪ್ರಹ್ಲಾದಾಗ ತಂದಿನ ಸಾಕಷ್ಟು ಕಷ್ಟ ಕೊಟ್ಟರು ಸಹಿತ ತನ್ನ ಭಕ್ತಿಯ ಶಕ್ತಿಯಿಂದ ಏನಾದ ಅಂದ್ರೆ ಭಕ್ತ ಪ್ರಹ್ಲಾದ ಭೂಮಂಡಲದೊಳಗೆ ಶಾಶ್ವತವಾಗಿ ಉಳಿದ. ಅದು ಮೂಢನಂಬಿಕೆ ಅಲ್ರಿ. ಈಗ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಹಿರಣ್ಯ ಕಶ್ಯಪನ ಸಂಹಾರಕ್ಕಾಗಿ ಯಾರು ಅವತಾರ ಎತ್ತಿ ಬಂದರು ಅಂದ್ರೆ ನಾರಾಯಣ ಸ್ವರೂಪಿಯಾಗಿರ್ತಕ್ಕಂತಹ ನಾರದರು ಆ ಒಂದು ಹಿರಣ್ಯ ಕಶ್ಯಪನ ರೂಪದೊಳಗೆ ಕಂಬದೊಳಗೆ ಉದ್ಭವಿಸಿ ಬಂದರು. ಆ ಕಂಬ ಈ ಕಂಬ ಅಂದಾಗ ಎಲ್ಲ ಕಂಬದೊಳಗೂ ಭಗವಂತ ಅದಾನ ಅಂದಾಗ ಆ ಹಿರಣ್ಯ ಕಶ್ಯಪ ಆ ಕಂಬ ಒಡೆದಾಗ ಉಗ್ರ ನರಸಿಂಹನ ಅವತಾರದೊಳಗನ ಅವತಾರ ಎತ್ತಿ ಬಂದರು ಅವರು. ಹಂಗೆ ಇದು ಮೂಢನಂಬಿಕೆ ಅನ್ಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಗೊಲ್ಲಾಳೇಶ್ವರ ತನ್ನ ಭಕ್ತಿಗೆ ಆ ಒಂದು ಹಿಕ್ಕಿ ತಂದು ಕೊಟ್ರೆ ಆ ಹಿಕ್ಕಿನ ಲಿಂಗವಾಗಿ ಪರಿವರ್ತನೆ ಆಯಿತು. ಹಂಗೆ ಇದು ಮೂಢನಂಬಿಕೆ ಅಲ್ಲಿದು. ಇದು ಇರ್ತಕ್ಕಂಥ ಒಂದು ನಂಬಿಕೆ ಭಕ್ತಿ. ಇದು ಆ ಭಕ್ತಿ ಅನ್ನುವಂಥ ಒಂದು ರೀತಿಯೊಳಗನ ಆಧ್ಯಾತ್ಮ ಉತ್ಪತ್ತಿ ಆಗುತ್ತೆ. ಆಧ್ಯಾತ್ಮ ಹುಟ್ಟುದ ಏನದ ಅಂದ್ರೆ ಭಕ್ತಿ ಒಳಗನ. ಅದಕ್ಕೆ ಇದಕ್ಕೆ ಮೂಢನಂಬಿಕೆ ಅನ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಮ್ಮ ತಂದೆ ನಮ್ಮ ಅಜ್ಜ ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗುವಂಥ ಸಮಯದೊಳಗೆ ಅವ್ರ ಕೈಯೊಳಗೆ ದೇವಿಗೆ ದೇವಸ್ಥಾನಕ್ಕೆ ಒಂದು ತಟ್ಟೆಯೊಳಗೆ ನೈವೇದ್ಯ ತೊಗೊಂಡು ಬರ್ತಾ ಇರ್ತಾರೆ. ನೈವೇದ್ಯ ತೊಗೊಂಡು ಬರುವ ಹೊತ್ನ್ಯಾಗ ಒಂದು ಗಂಟೆ ಬಡಿಯುವಂಥ ಸಮಯದೊಳಗೆ ಅವ್ರು ಕಚ್ಚಿ ಬಿಚ್ಚಿ ಬಿಡುತ್ತೆ. ಅದು ಗಂಟೆ ಹಿಂಗೆ ಬಡಿತಾರೆ. ಬಡಿದಾಗ ಅದು ಕಚ್ಚಿ ಬಿಚ್ಚಿದಾಗ ಅವ ಅಜ್ಜನ ನೋಡಿದಂತಹ ಮಗ ನಮ್ಮ ಅಜ್ಜ ಏನು ಮಾಡಿದ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಚ್ಚಿ ಬಿಚ್ಚೆ ಗಂಟೆ ಬಡ್ದಾನ, ನಾನು ಹಂಗೆ ಹೋಗ್ಬೇಕು ಅಂತೇಳಿ ಮುಂದೆ ತಾನು ಹೋಗ್ಬೇಕಾದ್ರೆ ದೋತರದ ಕಚ್ಚಿ ಬಿಚ್ಚಿ ಗಂಟೆ ಬಡಿತಾನೆ. ಮತ್ತು ಮುಂದೆ ಮೊಮ್ಮಗ ಏನು ಮಾಡ್ತಾನೆ, ನಮ್ಮ ಅಜ್ಜನ ತಲಾಂತರದಿಂದ ಬಂದಂಥದ್ದಿದು ಅಂತೇಳಿ ಅಜ್ಜ ಹಂಗೆ ಮಾಡ್ಯಾನಂತೇಳಿ ಅಪ್ಪ ಹಂಗೆ ಮಾಡಿದ, ಅಪ್ಪ ಹಂಗೆ ಮಾಡಿದಂತೇಳಿ ಮಗ ಹಂಗೆ ಮಾಡಿದ, ಮುಂದೆ ಮಗ ಹಂಗೆ ಮಾಡಿದಂತೇಳಿ ಮೊಮ್ಮಗನು ಹಂಗೆ ಮಾಡಿದ. ಇದು ಮೂಢನಂಬಿಕೆ. ಇದು ಮೂಢನಂಬಿಕೆ ಆಗ್ತೈತ್ರಿ. ಅದಕ್ಕೆ ಈಗ ದೇವರಿಗೆ ಬಲಿ ಕೊಡೋದು, ಪ್ರಾಣಿ ಹಿಂಸೆ ಮಾಡೋದು ಅದು ಮೂಢನಂಬಿಕೆ ಅಲ್ಲದು. ನಮಗೆ ತಿನ್ನಬೇಕನ್ನೋಂಥ ಅಪೇಕ್ಷೆಯಿಂದ ಮನುಷ್ಯ ಮಾಡಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಅಮ್ಮವ್ರು ಹೇಳ್ತಾರೆ, ಜಾತಿ ಹೀನನ ಮನೆಯಲ್ಲಿ ಜ್ಯೋತಿತಾ ಹೀನವೇ ಅಂಥೇಳಿ. ಜಾತಿ ಯಾವುದೇ ಇರಲಿ, ಆದ್ರೆ ಮನೆಯೊಳಗಿರ್ತಕ್ಕಂಥ ಜ್ಯೋತಿ ಒಂದ. ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತಕ್ಕಂಥ ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ. ಹಿಂಗಿರುವಾಗ ಪ್ರತಿಯೊಬ್ಬ ಜಾತಿಯವರು ನಮ್ಮ ಆಶ್ರಮಕ್ಕೆ ಬರ್ತಾರೆ. ಆದ್ರೆ ಜಾತಿ ನಿಕೃಷ್ಟ ಅಲ್ಲ. ಜಾತಿಯೊಳಗೆ ನೀತಿವಂತರಾಗಿ ಯಾರು ಬಾಳ್ತಾರ ಅವರೇ ನಿಜವಾದ ಯೋಗ್ಯರು, ನಿಜವಾದ ಬ್ರಾಹ್ಮಣರು, ನಿಜವಾದ ಜಂಗಮರು. ಅಂದ್ರೆ ನೀವೀಗ
ನಿಮ್ಮ ಜಾತಿಯೊಳಗೆ ನೀವು ಯಾವುದೇ ಒಂದು ಕನಿಷ್ಠ ಜಾತಿಯೊಳಗಿದ್ದರೂ ನೀವು ನೀತಿವಂತರಾಗಿ ಧರ್ಮವಂತರಾಗಿ ಏನು ಒಂದು ಅಹಿಂಸಾ ಪರಮೋ ಧರ್ಮದಿಂದ ಏನು ಬಾಳ್ತಿರಲ್ಲ, ನೀವೇ ಬ್ರಾಹ್ಮಣರು, ನೀವೇ ಜಂಗಮರು ಅಂತ ಹೇಳ್ಯಾರ ಅಮ್ಮನವರು. ಅದಕ್ಕಾಗಿ ಏನೈತಲ್ಲ, ಮದ್ಯ ಮಾಂಸಾದಿಗಳನ್ನ ತ್ಯಜಿಸ್ಬೇಕು. ಗೋಹತ್ಯೆ ನಿವಾರಣೆಗಾಗಿ ಅಮ್ಮವರು ಸಾಕಷ್ಟು ತಪಸ್ಸನ್ನು ಮಾಡಿದರು, ಸಾಕಷ್ಟು ಅನುಷ್ಠಾನಗಳನ್ನ ಮಾಡಿದರು. ನಾವು 2012 ಎಷ್ಟೋ ಗೋಹತ್ಯೆ ನಿವಾರಣೆ ಆಗಬೇಕು, ಇದನ್ನು ಗೋಹತ್ಯೆ ಅಮ್ಮವ್ರ ಕನಸು ನನಸಾಗಬೇಕು ಅಂಥೇಳಿ, ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗಬೇಕಂಥೇಳಿ ಭಗತ್ ಸಿಂಗ್ ಅವರು ಗೋಹತ್ಯೆ ಸಲುವಾಗಿ ಇವೆಲ್ಲ ಲೇಖನಗಳನ್ನ, ಸಾವಿರಾರು ಲೇಖನಗಳನ್ನು ನಮ್ಮ ತಂದೆಯವರು ನಾವು ಬೆಟ್ಟದೊಳಗೆ ಪ್ರತಿ ವರ್ಷದ 2 ಸಲ ಅಮ್ಮವ್ರು ಬರೋ ಹೊತ್ತಿನಾಗ ಈ ಲೇಖನಗಳನ್ನ ಸಾಕಷ್ಟು ಬೆಟ್ಟ ತುಂಬ ಹಂಚಿದೀವಿ ರೀ. ಗೋಹತ್ಯೆ ನಿವಾರಣೆ ಸಲುವಾಗಿ ಮತ್ತು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೂ ಸಹಿತ ಅರ್ಜಿ ಸಲ್ಲಿಸಿದ್ವಿ. ಈ ಲೇಖನಗಳನ್ನ ಬರೆದು ಕಳಿಸಿದ್ವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರ್ರಿ ಅವಾಗೆಲ್ಲ ಗೋಹತ್ಯೆ ಲೇಖನಗಳನ್ನ, ಇದು ಅಮ್ಮನವರ ಕನಸು ನೀವು ನನಸು ಮಾಡಬೇಕು, ಈ ಗೋಹತ್ಯೆ ನಿವಾರಣೆ ಆಗಬೇಕು ಅಂಥೇಳಿ ನಮ್ಮ ತಂದೆಯವರು ನಾವು ಸಾಕಷ್ಟು ಶ್ರಮ ಪಟ್ಟೀವ್ರಿ. ಆದ್ರೆ ಅದು ಕ್ರಮೇಣವಾಗಿ ಈಗ ಒಂದು ಹಂತಕ್ಕೆ ಬಂದೈತಿ ಅಮ್ಮನವರ ಕನಸು ರೀ. ಅಮ್ಮವ್ರು ಅವಾಗ ಹೇಳ್ತಾ ಇದ್ರು, ಏನು ಹೇಳ್ತಿದ್ರು, ಇಂದಿನ ದಿನಮಾನದೊಳಗೆ ಇದು ಏನು ಗೋಹತ್ಯೆ ನಡೆಯಕತ್ತೈತಿ, ಮುಂದೆ ಇದ್ರದ್ದು ದೊಡ್ಡ ಪರಿಣಾಮ ಬೀಳುತ್ತೆ ಲೋಕಕ್ಕೆ ಅಂತ ಹೇಳ್ತಾ ಇದ್ರು. ಅಮ್ಮವರು ಲಿಂಗೈಕ್ಯ ಆದಂಥ ವರ್ಷದೊಳಗೆ ಒಂದು ಗುಲ್ಬರ್ಗದೊಳಗೆ ಮೊದಲ ಅಮ್ಮವ್ರ ಲಿಂಗೈಕ್ಯ ಆದ ದಿವಸನ ಅಲ್ಲೇ ಮಹಾಮಾರಿ ಕರೋನಾ ಪ್ರಾರಂಭ ಆಗಿದ್ದ ಅವಾಗ ರೀ. ಅಮ್ಮವ್ರ ಲಿಂಗೈಕ್ಯ ಆದ ದಿವಸನ ಕರೋನಾ ಪ್ರಾರಂಭ ಆಗಿದ್ದು ಮೊದಲು ಗುಲ್ಬರ್ಗಕ್ಕೆ ಬಂದಿದ್ದು. ಆ ಗುಲ್ಬರ್ಗಕ್ಕೆ ಬಂದಾಗ ಅಮ್ಮವ್ರ ದರ್ಶನಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಬರಬೇಕಾದ್ರೆ ಎಲ್ಲರೂ ಮೂಗಿಗೆ ಮಾಸ್ಕ್ ಹಾಕೊಂಡ ಬಂದರು. ಅಮ್ಮವ್ರು ಹೇಳ್ತಾ ಇದ್ರು, ನೀವು ಬಸವಣ್ಣನ ನಿಂದಿಸಿ ಅವಾಗ ಮೂಗಿಗೆ ಮಗಡ ಹಾಕಿ ನೀವು ತ್ರಾಸ ಕೊಡ್ತಿರಲಿಲ್ಲ, ಮುಂದೆ ನೀವ ಮೂಗಿಗೆ ಹಾಕೊಂಡು ಅಡ್ಡಾಡು ಪರಿಸ್ಥಿತಿ ಬರ್ತೈತೆ ಅಂತ ಹೇಳ್ತಾ ಇದ್ರು. ಅದು ಈಗ 2 ವರ್ಷ ನಾವು ಅಮ್ಮವ್ರ ಲಿಂಗೈಕ್ಯಾಗಿಂದ ಎಲ್ಲರೂ ನೋಡಿದೀವ್ರಿ. ನಾವು ಎಲ್ಲರೂ ಹಾಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ಅಮ್ಮವ್ರು ಅದನ್ನ ಅಂದಂಥ ವಾಣಿ ಸುಳ್ಳು ಆಗ್ಲಿಲ್ರಿ ಅದು. ಅದಕ್ಕಾಗಿ ಈಗ ಅಮ್ಮವ್ರಷ್ಟ ಅಲ್ಲ, ಎಲ್ಲ ಶರಣರ ಕೂಗು ಏನಂದ್ರೆ ಗೋಹತ್ಯೆ ನಿವಾರಣೆ ಆಗಬೇಕು, ಮದ್ಯ ಮಾಂಸ ನಿವಾರಣೆ ಆಗ್ಬೇಕಂಥೇಳಿ ಇಲ್ಲೇ ಶಿವೋಗ ಮಂದಿರ ಸಂಸ್ಥಾಪಕರಾಗಿರ್ತಕ್ಕಂಥ ಹಾನಗಲ್ಲ ಕುಮಾರೇಶ್ವರ ಮಹಾಸ್ವಾಮಿಗಳು ಅವರು ಸಹಿತ ಎಷ್ಟೋ ಪ್ರಾಣಿ ಹಿಂಸೆ ಸಲುವಾಗಿ ಭಾಳ ಹೋರಾಟ ಮಾಡ್ಯಾರಿ. ಮೊದಲೆಲ್ಲ ಇಲ್ಲೇ ಮಂಗಳಗುಡ್ಡದೊಳಗೆ ಆ ಕ್ವಾಣ ಕಡಿಯೋದನ್ನ ತಡೆ ಮಾಡ್ಯಾರ. ನನ್ನ ಕಡೀರಪ್ಪ, ನನ್ನ ಕಡೀರಿ, ಪ್ರಾಣಿ ಯಾಕೆ ಹಿಂಸೆ ಮಾಡ್ತೀರಿ ಅಂಥೇಳಿ ಎಷ್ಟೋ ಸಲ ಅದನ್ನು ತಡೆ ಮಾಡಕ್ಕೆ ಹೋಗ್ಯಾರ. ಮತ್ತು ಅವರು ಇರುತ್ತಾನ ಕೆಲವು ದಿವಸ ಅಲ್ಲಿ ಹತ್ಯೆ ನಿಂತಿತು, ಪ್ರಾಣಿ ಹತ್ಯೆ. ಮುಂದೆ ಅವರು ಲಿಂಗೈಕ್ಯ ಆದ ನಂತರ ಈಗ ಯಥಾ ಪ್ರಕಾರ ನಡೆದೈತ್ರಿ. ಹಂಗೆ ಮೂಢ ಭಾವನೆ ಇಂಥದ್ದು ಮೂಢನಂಬಿಕೆ ರೀ ಇದು. ಈ ಮೂಢನಂಬಿಕೆಗಳು ಅಳಿಬೇಕಾಗೈತಿ. ನಮ್ಮಲ್ಲಿ ನಿಜವಾದ ಜಾಗೃತಿ ಗಂಟೆ ಯಾವುದು ಅಂದ್ರೆ ಅಂತರಾತ್ಮದೊಳಗೆ ನಾವು ಮಾನವ ಜನ್ಮ ಯಾಕೆ ಬಂದೀವಿ, ಯಾಕೆ ಹುಟ್ಟಿವಿ ಭೂಮಿ ಮೇಲೆ, ನಾವು ಏನು ಮಾಡಬೇಕು, ಪರೋಪಕಾರಂ ಇದಂ ಶರೀರಂ, 4 ಮಂದಿಗೆ ಇರೋದ್ರೊಳಗನ ಈ ಜನ್ಮ ಸಾರ್ಥಕ ಮಾಡ್ಕೋಬೇಕು. 4 ಮಂದಿ ಬಾಯಾಗ ಹೌದು ಅನ್ನಿಸ್ಕೊಂಡು ಹಂಗೆ ಬದುಕುವುದ ನಿಜವಾದ ಜನ್ಮ, ನಿಜವಾದ ಮಾನವ ಜನ್ಮ. ಅದಕ್ಕಾಗಿ ಅಮ್ಮವರು ಸಾಕಷ್ಟು ತಪಸ್ಸನ್ನು ಮಾಡಿ ಹೋಗ್ಯಾರಿ, ಸಾಕಷ್ಟು ಅನುಷ್ಠಾನಗಳನ್ನ ಮಾಡ್ಯಾರ. ಅಮ್ಮವ್ರ ಕೂಗು, ಅಮ್ಮವರ ಒಂದು ಏನು ಮಾರ್ಗದರ್ಶನ ಐತಲ್ಲ, ಅದನ್ನು ನಾವು ಈಗ ಬಂದಂಥ ಭಕ್ತರಿಗಿಲ್ಲೇ ಅದರ ಒಂದು ಮಾರ್ಗದರ್ಶನದೊಳಗೆ ಹೊಂಟೀವಿ. ಅದನ್ನು ಹೇಳ್ತೀವಿ ಭಕ್ತರಿಗೆ. ಅಮ್ಮವ್ರ ನಾವು ಏನು ಮುಟ್ಟಂಗಿಲ್ಲ, ನಾವು ಮದ್ಯ ಮಾಂಸ ಏನು ಮುಟ್ಟಂಗಿಲ್ಲ. ಆ ದೇವರ ಒಂದು ನೀತಿಯೊಳಗನ ಆಧ್ಯಾತ್ಮದೊಳಗೆ ಹೊಂಟೀವಿ. ಇಷ್ಟಲಿಂಗ ಪೂಜಾ, ಆ ಒಂದು ಶರಣರ ಸತ್ಸಂಗ ಬಳಗ ಅಂತ ಮಾರ್ಗದರ್ಶನದೊಳಗೆ ಹೊಂಟೀವಿ ಅಂತ ಬಂದಂಥ ಭಕ್ತಾದಿಗಳು ಎಷ್ಟೋ ಮಂದಿ ಅದಾರ್ರಿ. ಅವರು ನಿಜವಾದ ಮಾದರಲ್ಲ, ಅವರು ನಿಜವಾದ ಜಂಗಮರು, ನಿಜವಾದ ಬ್ರಾಹ್ಮಣರ ಅವರು. ಅದಕ್ಕಾಗಿ ಅಮ್ಮವರು ಜಾತಿಕ್ಕಿಂತ ಯಾವುದು ಯೋಗ್ಯ ಅಂದ್ರೆ ನೀತಿ ದೊಡ್ಡದು ಅಂತ ಹೇಳ್ಯಾರ. ಅದಕ್ಕಾಗಿ ನೀತಿವಂತರ
ಭಕ್ತರಾಗೆ ಬಾಳಬೇಕು ಬದುಕಬೇಕು ಅನ್ನುವಂಥದ್ದು ಅಮ್ಮವ್ರ ಉಪದೇಶ. ಇದನ್ನು ಎಲ್ಲರೂ ಅಳವಡಿಸ್ಕೋಬೇಕಾಗೈತಿ ಜೀವನದೊಳಗೆ. ಇದರಂಗನ ನಡಿಬೇಕಾಗೈತಿ, ಇದನ್ನು ನುಡಿದಂತೆನ ನಡೆದು ತೋರಿಸ್ಬೇಕಾಗೈತಿ ಜನರನ್ನು ಅಂತ ನಾ ಹೇಳಕ್ಕೆ ಇಚ್ಛಪಡ್ತೀನಿ ರೀ. ಯೂಟ್ಯೂಬ್ ಚಾನಲ್ ಬಲ್ಲಿ ಬರ್ತಾ ಇರ್ತಕ್ಕಂಥ ಅಮ್ಮನವರ ಒಂದು ಭಾಳ ಕಷ್ಟಪಟ್ಟು ಬಂದು ಅಮ್ಮನವ್ರ ಬೆಳಕಿಗೆ ಬರಲಿ, ಅಮ್ಮನವರ ಆಶ್ರಮ ಬೆಳಕಿಗೆ ಬರಲಿ ಅಂಥೇಳಿ ಇವರು ಸಹ ಪಣ್ಣ ತೊಟ್ಟು ನಿಂತು ಬಂದು ವಿಡಿಯೋಗಳನ್ನ ಮಾಡ್ಕೊಂಡು ಹೊಂಟಾರ. ಇವರಿಗೂ ಸಹಿತ ನಿಮ್ಮ ಎಲ್ಲರ ಆಶೀರ್ವಾದ ಆಗಲಿ. ನೀವು ಸಹಿತ ಅವ್ರ ಚಾನಲ್ ಇನ್ನೂ ಹೆಚ್ಚು ನೋಡಿ ಅವರ ಚಾನಲ್ಲಿಗೆ ಹೆಚ್ಚು ನಿಮ್ಮ ಪ್ರೋತ್ಸಾಹ ಇರಲಿ. ಅವ್ರ ಚಾನಲ್ ಹೆಚ್ಚು ನೀವು ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಹೆಚ್ಚು ನಿಮ್ಮ ಪ್ರೋತ್ಸಾಹ ಕೊಡ್ರಿ ಅಂತ ನಾನು ನಿಮ್ಮೆಲ್ಲ ಭಕ್ತರಿಗೆ ಹೇಳಲಿಕ್ಕೆ ಇಚ್ಛಪಡ್ತೀನಿ ರೀ. ನಮಸ್ಕಾರ.